ಕೆಲವು ರಿಯಾಲಿಟಿ ಶೋಸಲ್ಲೆಲ್ಲ 3 ನಿಮಿಷದಲ್ಲೆಲ್ಲ ಪೇಂಟಿಂಗ್ ಮಾಡಬೇಕು ಅಂತಂದರೆ ಅಟ್ಲೀಸ್ಟ್ ಒಂದು 60, 70, 100 ಬಾರಿ ನಾನು ಸೇಮ್ ಇಷ್ಟೇ ದೊಡ್ಡ ಕ್ಯಾನ್ವಾಸ್ ಮೇಲೆ ಪೇಂಟಿಂಗ್ ಮಾಡಬೇಕು. ಬಟ್ ನಾನು ಅದು ಫೇಮ್ ಬೇಕು, ಹಣ ಬೇಕು ಅದರಿಂದ ಅಂತ ಹೇಳಿ ಮಾಡಿದವನಲ್ಲ ಆರ್ಟನ್ನು. ಅಲ್ಲಿ ನಾನು ಕೆಲವು ಹಂತದಲ್ಲಿ ಜಾಸ್ತಿ ಮೂವ್ಮೆಂಟ್ ಮಾಡೋದಿಲ್ಲ ಅಂದರೆ ಒಂದು ಅರ್ಥ ಏನಂದರೆ ಒಂದು ಕಾನ್ಫಿಡೆನ್ಸ್ ಕಡಿಮೆ ಇದೆ, ಇಲ್ಲ ಅಲ್ಲಿ ತುಂಬ ಡೀಟೇಲ್ಡ್ ಏನೋ ವರ್ಕ್ ಮಾಡಬೇಕು, ಸೊ ಮೂವ್ ಮಾಡ್ಲಿಕ್ಕೆ ಆಗೋದಿಲ್ಲ. ನಾನು ಆ ಡೀಟೇಲನ್ನು ಮುಗಿಸಿನೇ ಮತ್ತೆ ಮೂವ್ ಮಾಡಬೇಕು. ಒಬ್ಬರು ಯಾರೋ ತುಂಬ ದೊಡ್ಡ ಬಿಲಿಯನಿಯರ್ ಫಾರಿನಿಂದ ಇಂಡಿಯಾಕ್ಕೆ ಬರ್ತಾ ಇದ್ದಾರೆ. ಹಿ ವಾಂಟ್ಸ್ ಟು ಹ್ಯಾವ್ ಡಿಫರೆಂಟ್ ಕೈಂಡ್ ಆಫ್ ಎಕ್ಸ್ಪೀರಿಯನ್ಸಸ್. ಅದರಲ್ಲಿ ಒಂದು ಏನಂತ ಹೇಳಿದರೆ ಅವರ ಜೊತೆ ಒಂದು ದಿನ ಸ್ಪೆಂಡ್ ಮಾಡ್ಕೊಂಡು ಅವ್ರ ಜೊತೆ ಆರ್ಟ್ ಮಾಡೋದು, ಅವರಿಗೆ ಆರ್ಟ್ ಹೇಳಿಕೊಡುವಂಥದ್ದು, ಈ ಥರ ಇಟ್ಸ್ ಅನ್ ಎಕ್ಸ್ಪೀರಿಯನ್ಸ್ ಬಿಲ್ಡಿಂಗ್. ಅದು ರೋಬೋಟ್ಗೆ ಪೇಂಟ್ ಇಟ್ಟಿದ್ದಾರೆ ಅವರು, ಅದು ಡಿಪ್ ಮಾಡಿ ತಗೊಂಡು ಪೇಂಟ್ ಮಾಡ್ತಾ ಇದೆ. ಅದು ಆ್ಯಕ್ಚುಲ್ ಫುಲ್ ಪೇಂಟಿಂಗನ್ನು ಮಾಡಿದೆ ಅದು. ಸೊ ವಿಚ್ ಇಸ್ ಸ್ಕೇರಿ. ಗೈಸ್ ಆನ್ ವೀಲ್ಸ್ನ ವೀಕ್ಷಕರಿಗೆ ಇವತ್ತೊಂದು ವಿಶೇಷವಾದ ಒಂದು ಕೊಡುಗೆ ಕೊಡ್ತಾ ಇದ್ದೇವೆ. ಯಾಕಂದರೆ ನನ್ನೊಂದಿಗೆ ಇವತ್ತು ಅಂತಾರಾಷ್ಟ್ರೀಯ ಫೇಮಸ್ ಆಗಿರುವಂಥ ಸ್ಪೀಡ್ ಪೇಂಟರ್ ಆಗಿರುವಂಥ ವಿಲಾಸ್ ನಾಯ್ಕ್ ಇದ್ದಾರೆ. ಅವರ ಜರ್ನಿ ಬಗ್ಗೆ ಮಾತಾಡುವ, ಅವರ ಆರ್ಟಿನ ಬಗ್ಗೆ ಮಾತಾಡುವ. ಇದು ಕ್ಯಾಶುವಲ್ ಟಾಕ್ ಆಗಿರ್ತದೆ. ಇದರಲ್ಲಿ ಅವರು ಹಿಂದೆ ಏನಾಗಿದ್ದರು, ಹೇಗಿದ್ದರು ಅದರ ಬಗ್ಗೆ ನಾವು ತುಂಬ ಮಾತಾಡೋದಿಲ್ಲ. ಅದರ ಬದಲು ನಾವು ಅವರ ಈಗಿನ ಜರ್ನಿ ಹೇಗಿದೆ, ಆಮೇಲೆ ಆರ್ಟ್ಗಳ ಬಗ್ಗೆ, ಅದರ ಪ್ರೊಸೆಸ್ ಬಗ್ಗೆ ಮತ್ತು ಇಂಟ್ರೆಸ್ಟಿಂಗ್ ಕೆಲವು ಟಾಪಿಕ್ಗಳ ಬಗ್ಗೆ ನಾವು ಮಾತಾಡಿಸ್ತೇವೆ. ಸರ್, ಇದಕ್ಕೆ ನಮಸ್ತೆ ಸರ್, ಥ್ಯಾಂಕ್ ಯು. ಫಸ್ಟ್ ಆಫ್ ಆಲ್ ನೀವು ಬೆಂಗಳೂರಿಗೆ ನಮ್ಮ ಮನೆಗೆ ಬಂದಿದ್ದು ಖುಷಿ ಆಯಿತು, ನನಗೆ ತುಂಬ ಖುಷಿ ಆಯಿತು. ಆಫ್ಟರ್ ಲಾಂಗ್ ಟೈಮ್ ಬರಬೇಕು ಅಂತ ಇದ್ದರೆ ಕೊನೆಗೂ ಇವತ್ತು ಬಂದಿದ್ದು ಖುಷಿ ಆಯಿತು. ಥ್ಯಾಂಕ್ ಯು ವಿಲಾಸ್. ತುಂಬ ಜನ ನಿಮ್ಮನ್ನು ಸ್ಕ್ರೀನಲ್ಲಿ ನೋಡಿರ್ತಾರೆ ಅಥವಾ ಪರ್ಫಾರ್ಮೆನ್ಸ್ ನೋಡಿರ್ತಾರೆ. ಬಟ್ ಬ್ಯಾಕ್ ಸ್ಟೇಜ್ ಹೇಗಿರ್ತದೆ ಅಂದರೆ ಒಂದು ಪರ್ಫಾರ್ಮೆನ್ಸ್ ಆದ ನಂತರ ಇನ್ನೊಂದು ಪರ್ಫಾರ್ಮೆನ್ಸ್ ನಡುವೆ ನೀವು ಹೇಗಿರ್ತೀರಿ ಅಂತ ಹೇಳಿದ್ರು ನಮ್ಮ ಕುತೂಹಲ. ಒಂದು ಎಕ್ಸಾಮಿಗೆ ಹೋದ ಹಾಗೆ ಇರ್ತದೆ ಯೂಶ್ವಲಿ. ಒಂದು ಪರ್ಫಾರ್ಮೆನ್ಸ್ ಆದಮೇಲೆ ಈಗ 2 ಪೇಂಟಿಂಗ್ ಮಾಡ್ತಾ ಇದ್ದೇನೆ ಅಂತ ಹೇಳಿ ಆದರೆ ಕೆಲವೊಮ್ಮೆ ಅದು ಬ್ಯಾಕ್ ಟು ಬ್ಯಾಕ್ ಇರ್ತದೆ, ಕೆಲವೊಮ್ಮೆ ಒಂದು ಗ್ಯಾಪ್ ಇರ್ತದೆ. ಆ ಗ್ಯಾಪಲ್ಲಿ ಅಟ್ಲೀಸ್ಟ್ ನಾನು ಸ್ವಲ್ಪ ರಿಲ್ಯಾಕ್ಸ್ ಆಗಿರ್ತೇನೆ ಹೆಚ್ಚಾಗಿ. ಹೇಗೆ ಅಂದರೆ ಒಮ್ಮೊಮ್ಮೆ ಈ ನಮಗೆ ಮೇಯ್ನ್ ಎಕ್ಸಾಮ್ ಬರ್ತಾ ಇದೆ ಅಂತಂದರೆ ಹೇಗೆ ಸ್ಟೂಡೆಂಟ್ಸ್ಗಳೆಲ್ಲ ಅದು ಒಮ್ಮೆ ಎಕ್ಸಾಮ್ ಶುರು ಆದರೆ ಮತ್ತೆ ಅದು ಹೋಗ್ತದೆ ಅದು ಹಾಗೆ. ಆ ಥರ ಸೇಮ್ ಕಾನ್ಸೆಪ್ಟ್ ಪರ್ಫಾರ್ಮೆನ್ಸ್ ಆರ್ಟ್ ಕೂಡ. ಫಸ್ಟ್ ಪರ್ಫಾರ್ಮೆನ್ಸ್ಗಿಂತ ಮೊದಲು ಮಾತ್ರ ತುಂಬ ಟೆನ್ಷನ್ ಪ್ರತಿ ಬಾರಿ ಕೂಡ. ಈಗ ಸುಮಾರು 1000+ ಶೋಸ್ ಆಯಿತು. ಬಟ್ ಆದರೂ ಈಗ ನೆಕ್ಸ್ಟ್ ವೀಕ್ ಏನಾದ್ರು ಶೋ ಇದೆ ಅಂತಂದರೆ ಮತ್ತೆ ಅದು ಸೇಮ್ ಟೆನ್ಷನ್ ಅನ್ನುವಂಥದ್ದು ಇರ್ತದೆ ಒಮ್ಮೆ ಶುರು ಆಗುವ ತನಕ. ಅದಕ್ಕೆ ನನಗೆ ಕೆಲವೊಮ್ಮೆ ಶೋಸ್ಗೆಲ್ಲ ಈಗ ಸಂಜೆ ಇಷ್ಟು ಗಂಟೆಗೆ ಅಂತಂದರೆ ನಾವು ಟೈಮಿಗೆ ಹೋಗಿರ್ತೇವೆ, ಅವರು ಲೇಟ್ ಮಾಡಿದಷ್ಟು ನಮಗೆ ಅದು ಟೆನ್ಷನ್ ಜಾಸ್ತಿ. ಒಮ್ಮೆ ಶುರು ಮಾಡಿದರೆ ಅದು ಮುಗ್ದು ಹೋಗ್ಬಿಡ್ತದೆ ಅಂತೇಳಿ ಆ ಥರ. ಬಟ್ ಎಸ್, ಅದೊಂದು ನಿರಂತರ ಪ್ರಕ್ರಿಯೆ ಅದು ಪರ್ಫಾರ್ಮೆನ್ಸ್ ಮಾಡುವಂಥದ್ದು. ಇಟ್ಸ್ ಲೈಕ್ ತುಂಬ ಪ್ರಾಕ್ಟೀಸ್ ಮಾಡಿ ಹೋಗಿರ್ತೇವೆ ನಾವು, ಈ ಥರ ಬರಬೇಕು, ಈ ಥರ ಬರಬೇಕು. ಅದನ್ನು ಮನಸ್ಸಿನಲ್ಲಿ ರಿವೈಂಡ್ ಮಾಡ್ತಾ ಇರ್ತೇನೆ. ನಾನು ಸ್ಟೇಜಿಗೆ ಹೋಗಿ ಫಸ್ಟ್ ಈ ಪೇಂಟನ್ನು ತಗೊಳ್ತೇನೆ, ಅಲ್ಲಿಂದ ನಾನು ಆ್ಯಕ್ಚುಲಿ ರಿವೈಂಡ್ ಮಾಡ್ತೇನೆ. ಅಂದರೆ ಫಸ್ಟ್ ಇದು ವೈಟ್ ಪೇಂಟ್ ಅಥವಾ ಬ್ರೌನ್ ಪೇಂಟ್ ಯಾವುದೋ ಒಂದು ಇದೆ, ಇದನ್ನ ಶುರು ಮಾಡ್ತೇನೆ, ಇಲ್ಲಿಗೆ ಹೋಗ್ತೇನೆ, ಮಿಡ್ಲಲ್ಲಿ ಈ ಥರ ಮಾಡ್ತೇನೆ, ಕೊನೆಗೆ ಈ ಥರ ಫಿನಿಶಿಂಗ್ ಟಚ್ ಮಾಡ್ತೇನೆ ಅಂತ ಹೇಳಿ ಒಂದು ಮನಸ್ಸಲ್ಲಿ ರೆಡಿ ಇರ್ತದೆ ಫಾರ್ಮ್ಯಾಟ್. ಬಟ್ ಎಷ್ಟೋ ಸಲ ಅದು ನಾವು ಐಡಿಯಾ ಮಾಡಿದಲ್ಲಿ ನಡೆಯುವುದಿಲ್ಲ. ಒಮ್ಮೊಮ್ಮೆ 0ಗೆ ಔಟ್ ಆದ ಹಾಗೆ ಕೂಡ ಆಗ್ತದೆ. ಕ್ರಿಕೆಟಲ್ಲಿ ಆದ ಹಾಗೆ ನಮ್ಮದು ಫೈನ್ ಆರ್ಟ್ ಇದು ಸ್ಪೀಡ್ ಪೇಂಟಿಂಗಲ್ಲಿ ಇರ್ತದೆ. ಒಂದು ತುಂಬ ಕಾಂಪ್ಲಿಕೇಟೆಡ್ ಒಂದು ಆಯಿತು. ಹೌದು, ಅದರದ್ದು ರಿಸಲ್ಟ್ ತುಂಬ ಔಟ್ಸ್ಟ್ಯಾಂಡಿಂಗ್ ಆಗಿ ಬಂತು ಅಂತ ಎಣಿಸ್ಕೊಳ್ಳಿ. ತುಂಬ ರಿಲ್ಯಾಕ್ಸ್ ಆಗಿರ್ತೀರಿ, ತುಂಬ ಖುಷಿ ಆಗ್ತದೆ. ಆಡಿಯನ್ಸಿನ ರಿಯಾಕ್ಷನ್ಸ್ ನೋಡ್ಕೊಂಡು ತುಂಬ ಖುಷಿ ಆಗ್ತದೆ. ನಾನು ಕೇಳ್ತಿರುವಂಥದ್ದು, ಅದರ ನಂತರ ಇನ್ನೊಂದು ಪರ್ಫಾರ್ಮೆನ್ಸಿಗೆ ಸಪೋಸ್ ಒಂದು 20 days ಇದೆ, ಆ ಟೈಮಲ್ಲಿ ಏನು ಮಾಡ್ತೀರಿ? ಈಗ ಮನೇಲಿ ಬಂದು ಯಾವ ಥರ ನೀವು ಟೈಮ್ ಸ್ಪೆಂಡ್ ಮಾಡ್ತೀರಿ? ಮನೇಲಿ ಬಂದು ಆ್ಯಕ್ಚುಲಿ ಏನು ಮಾಡೋದಿಲ್ಲ ನನಗೆ. ನಾನು ಹೇಗೆ ಅಂದರೆ ಕೆಲಸ ಮಾಡುವಾಗ ಮಲಗದೆ ನಿದ್ದೆ ಮಾಡದೆ ಕೂಡ ಒಂದು 10-15 ದಿನ ಕೆಲಸ ಮಾಡಿದ್ದು ಇದೆ. ಕೆಲವೊಮ್ಮೆ ಎಕ್ಸ್ಟ್ರೀಮ್ ಟ್ರಾವೆಲಿಂಗ್ ಇರುವಾಗೆಲ್ಲ ಯಾವ್ಯಾವ ಟೈಮ್ ಝೋನಲ್ಲಿ ಇರ್ತದೆ, ನಿದ್ದೆ ಇಲ್ಲ, ಫ್ಲೈಟ್ ತಗೋ ಹೋಗು, ಶೋಸ್ ಮಾಡು, ಕಂಟಿನ್ಯೂಸ್ 10 ದಿನದಲ್ಲಿ 8-9 ಶೋಸ್ ಮಾಡಿದ್ದು ಇದೆ. ಹಾಗೆಂತ ಕಂಟಿನ್ಯೂಸ್ 20 ದಿನ ಏನು ಮಾಡದೆ ಸುಮ್ಮನೆ ಈಗ ಇದು ನನ್ನ ಸ್ಟುಡಿಯೋ, ಇಲ್ಲಿ ಬರೋದು ಬೆಳಿಗ್ಗೆ, ಕ್ಯಾನ್ವಾಸ್ ರೆಡಿ ಇಟ್ಟಿರ್ತೇನೆ, ಅಲ್ಲಿ ಸುಮ್ಮನೆ ಚೇರಲ್ಲಿ ಕೂತ್ಕೊಳ್ಳೋದು, ಏನು ಮಾಡುವ, ಓಕೆ ಮಾಡುವ, ಈಗ ನೆಕ್ಸ್ಟ್ ಮಾಡುವ, ಈ ಥರ ಮಾಡುವ ಅಂತ ಹೇಳಿದ್ರೆ 1 ವಾರ ಹೋಗ್ತದೆ. ಐ ಥಿಂಕ್ ಅದು ನನ್ನ ಬೇರೆ ಆರ್ಟಿಸ್ಟ್ ಫ್ರೆಂಡ್ಗಳು ಕೂಡ ಇದ್ದಾರೆ. ಇದೊಂದು ಬಹುಶಃ ಆರ್ಟಿಸ್ಟ್ಗಳ ಒಂದು ಪೆಕ್ಯುಲಿಯರ್ ನೇಚರ್ ಕೂಡ ಇರ್ಬೋದು. ಏನಂದರೆ ನಾವು ಸ್ವಲ್ಪ ಒಂದು ಹಂತದಲ್ಲಿ ವಿ ಆರ್ ಲೇಸಿ. ಮೇ ಬಿ ನನಗೆ ಒಮ್ಮೆ ಅನ್ನಿಸ್ತದೆ ಆ ಟೈಮ್ ಅನ್ನುವಂಥದ್ದು ಬೇಕಾಗ್ತದೆ ಅಂತ ಹೇಳಿ. ಅಂದರೆ
ಕಾರ್ಪೊರೇಟ್ ವರ್ಲ್ಡ್ ಥರ ಬೆಳಿಗ್ಗೆ 9 ಗಂಟೆಗೆ ಹೋಗು, ಸಂಜೆ 5 ಗಂಟೆಗೆ ಬಾ, ಈ ಟೈಮಲ್ಲಿ ಡೈಲಿ ಮಾಡು ಅಂತಂದರೆ ಆಗುದಿಲ್ಲ ನನಗೆ. ಅದೇ ಕ್ರಿಯೇಟಿವ್ ಎನರ್ಜಿ ಅನ್ನುವಂಥದ್ದು ಅದನ್ನೇ ನಾನು ಕೇಳಲಿಕ್ಕೆ ಬಂದದ್ದು. ಆ್ಯಕ್ಚುಲಿ ಅಂತ ಹೇಳಿದ್ರೆ ತುಂಬ ಜನಕ್ಕೆ ಏನು ಕಾನ್ಸೆಪ್ಟ್ ಇರ್ತದೆ, ಬೆಳಿಗ್ಗಿಂದ ಸಾಯಂಕಾಲವರೆಗೆ ಪೇಂಟ್ ಮಾಡ್ತಾನೆ ಇರ್ತಾರೆ, ಅವರಿಗೆ ಫ್ರೀ ಟೈಮ್ ಇರೋದಿಲ್ಲ, ಅಥವಾ ಫ್ರೀ ಟೈಮ್ ಅಲ್ಲಿ ಏನು ಮಾಡ್ತಾರೆ ಅಂತ ಹೇಳುವಂಥದ್ದು ಕ್ವಶನ್ ಇರ್ತದೆ. ಆ್ಯಕ್ಚುಲಿ ನಿಮ್ಗೆ ಅದು ಅಂದರೆ ಆ ಒಂದು ಗ್ಯಾಪ್ ಕೂಡ ಬೇಕಾಗ್ತದೆ, ರಿಲ್ಯಾಕ್ಸೇಷನ್ಗೆ ಒಂದು ಗ್ಯಾಪ್ ಬೇಕಾಗ್ತದೆ, ರಿಲ್ಯಾಕ್ಸೇಷನ್ಗೆ ಸಹ ಬೇಕು. ಆಮೇಲೆ ನೆಕ್ಸ್ಟ್ ಕ್ರಿಯೇಟಿವ್ಲಿ ಏನಾದರೂ ಹೊಸ್ತು ಮಾಡಲಿಕ್ಕೆ ಕೂಡ ಬೇಕು. ನನಗೆ ಈಗ ಶೋಸ್ ಶುರು ಮಾಡಿ ಸುಮಾರು 15 ವರ್ಷ, ಅಂದರೆ ಇಂಟರ್ನ್ಯಾಷನಲ್ ಶೋಸ್ ಮಾಡಿ 15 ವರ್ಷ ಆಯಿತು. ಈಗ ಅದು ನಾವು ಥಿಂಕ್ ಮಾಡದೆ ಮಾಡ್ತಾ ಇದ್ರೆ ಏನಾಗ್ತದೆ ಅಂದರೆ ಇದೇ ಥರ ನೆಕ್ಸ್ಟ್ 15 ವರ್ಷ ಕೂಡ ಹೋಗ್ತದೆ. ಸೊ ಆವಾಗ ಅಲ್ಲಿ ಏನು ಚೇಂಜಸ್ಸೇ ಬರೋದಿಲ್ಲ. ಆ ಚೇಂಜಸ್ ಏನಾದರೂ ಹೊಸತನ ಮಾಡಬೇಕು, ಹೊಸದಾಗಿ ಕ್ರಿಯೇಟಿವಿಟಿ ಮಾಡಬೇಕು ಅಂದರೆ ಆ ಗ್ಯಾಪ್ ಬೇಕು. ಆ ಗ್ಯಾಪಲ್ಲಿ ಕೂತಾಗನೇ ನಾವು ಥಿಂಕ್ ಮಾಡಿದಾಗ ನಮಗೆ ಅನಿಸೋದು ಹೌದಲ್ಲ, ನಾನು ಇನ್ನು ಸ್ವಲ್ಪ ಡಿಫ್ರೆಂಟ್ ಮಾಡಬೇಕು, ಒಂದೇ ಥರ ಆಗ್ತಾ ಇದೆಯಲ್ಲ, ಮೇ ಬಿ ಆ ಥರ ಮಾಡುವ, ಈ ಥರ ಮಾಡುವ. ಆ್ಯಕ್ಚುಲಿ ನಾನು ಈಗ ಆ ಸ್ಟೇಜಲ್ಲಿ ಇದ್ದೇನೆ. ನಾನು ಅದಕ್ಕೆ ಈಗ ಸ್ವಲ್ಪ ಹೊಸ್ತು ಎಕ್ಸ್ಪೆರಿಮೆಂಟೇಷನ್, ಸ್ವಲ್ಪ ಆಯಿಲ್ ಪೇಂಟಿಂಗ್ ಮಾಡುವ ಅಥವಾ ಮನೆಯಲ್ಲಿ ಕೂತ್ಕೊಂಡು ಮಾಡುವಂಥ ಫೈನ್ ಆರ್ಟ್ಗಳಲ್ಲಿ ಯಾವ ಥರ ಮಾಡುವ ಅಂತ ಥಿಂಕ್ ಮಾಡ್ತಾ ಇದ್ದೇನೆ. ಸೊ ಗ್ಯಾಪ್ ಅನ್ನುವಂಥದ್ದು ಐ ಥಿಂಕ್ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಸರ್. ಐ ಥಿಂಕ್ ಎನಿ ಫೀಲ್ಡಲ್ಲಿ ಕೂಡ ನಮಗೆ ಕೂಡ ಇನ್ ಜನರಲ್ ಬೇಕಾಗ್ತದೆ. ಈಗ ಒಂದು ಪರ್ಫಾರ್ಮೆನ್ಸ್ ಆದ ನಂತರ ನಿಮಗೆ ಅದರದ್ದು ವಿಡಿಯೋಸ್ ಬಂದಿರ್ತದೆ. ಹೌದು ಸರ್. ನೀವು ಕೂತು ನೋಡುವಾಗ ಅದರಲ್ಲಿರುವಂಥ ಈಗ ಮಿಸ್ಟೇಕ್ಸ್ ಆಗಿರ್ಬೋದು, ಅಥವಾ ಅದನ್ನು ಹೇಗೆ ಇಂಪ್ರೂವ್ ಮಾಡ್ಬೋದು ಅಂತೇಳಿ ಮತ್ತೆ ಆಲೋಚನೆ ಮಾಡ್ತೀರಾ, ಅಲ್ಲ ಅದನ್ನು ಆದ ನಂತರ ಅದನ್ನು ಬಿಟ್ಟು ಬಿಡ್ತೀರಾ? ನಾನು ಕೆಲವೊಮ್ಮೆಲ್ಲ ವಿಡಿಯೋಸ್ ನೋಡೋದೇ ಇಲ್ಲ ಸರ್. ನನಗೆ ಒಮ್ಮೆ ನಾಚಿಕೆ ಆಗ್ತದೆ. ನಾಚಿಕೆ ಅಂದರೆ ಹಾಗೆಲ್ಲ ಮುಜುಗರ ನೋಡಲಿಕ್ಕೆ. ಬಟ್ ತುಂಬ ನನ್ನ ಫೇವರೆಟ್ ವಿಡಿಯೋಸ್ ಕೂಡ ಇದೆ. ಅದನ್ನು ನಾನು ಮಲ್ಟಿಪಲ್ ಬಾರಿ ರಿವಿಷನ್ ಮಾಡಿ ನೋಡೋದು ಇದೆ. ಕೆಲವೊಮ್ಮೆ ಏನಾಗ್ತದೆ, ನಾನು ಪ್ಲಾನ್ ಮಾಡಿದ ಹಾಗೆ ಹೋಗುದಿಲ್ಲ, ಆವಾಗ ಅದನ್ನು ನೋಡ್ಲಿಕ್ಕೆ ನನಗೆ ಇಷ್ಟನೇ ಆಗುದಿಲ್ಲ, ಅದನ್ನು ನಾನು ಮತ್ತೆ ನೋಡೋದೇ ಇಲ್ಲ. ನಾನು ಕೆಲವೊಮ್ಮೆ ನಾನು ಅಂದುಕೊಂಡದಕ್ಕಿಂತ ಚೆನ್ನಾಗಿ ಬರ್ತದೆ. ಎಷ್ಟೋ ಬಾರಿ ನಾನು ಪ್ರಾಕ್ಟೀಸ್ ಮಾಡದೆ ಹೋದರೂ ಕೂಡ ಸ್ಟೇಜ್ನಲ್ಲಿ ಬಂದಾಗ ನನಗೆ ವಾವ್ ಇಷ್ಟು ಚಂದ ಬಂತಲ್ಲ ಅಂತ ಮತ್ತೆ ನನಗೆ ಅನಿಸಿದ್ದು ಇದೆ. ಸೊ ಅಂಥ ವಿಡಿಯೋನ ನಾನು ಮತ್ತೆ ನೋಡ್ತೇನೆ. ಇಟ್ಸ್ ಇಂಪಾರ್ಟೆಂಟ್ ಡೆಫಿನೆಟ್ಲಿ. ಯಾಕೆಂದರೆ ಸ್ಟೇಜಲ್ಲಿ ನಾನು ಹೌದು ಹೇಗೆ ಮೂವ್ ಆಗ್ತಾ ಇದ್ದೇನೆ, ಅಲ್ಲ ಒಂದೇ ಕಡೆ ನಿಂತ್ಕೊಂಡು ಪೇಂಟಿಂಗ್ ಮಾಡ್ತಾ ಇದ್ದೇನಾ, ಅದು ನನಗೆ ಅದು ನೋಡಿದಾಗ ಬೋರಿಂಗ್ ಅಂತ ಅನಿಸಿದ್ರೆ ಖಂಡಿತ ಜನರಿಗೂ ಬೋರಿಂಗ್ ಅಂತ ಅನಿಸಿರ್ಬೋದು. ಸೊ ಅದು ಇಂಪಾರ್ಟೆಂಟ್ ನೋಡುವಂಥದ್ದು. ಖಂಡಿತ ರಿವಿಷನ್ ಮಾಡಬೇಕು ಸ್ವಲ್ಪ. ಆ್ಯಕ್ಚುಲಿ ನೀವು ಫೇಮಸ್ ಆಗಿರುವಂಥದ್ದು ಸ್ಪೀಡ್ ಪೇಂಟಿಂಗ್ ಒಟ್ಟಿಗೆ ಆ ಮೂವ್ಮೆಂಟಿಗೆ. ಅದರ್ವೈಸ್ ಏನಂತ ಹೇಳಿದ್ರೆ ಆರ್ಟಿಸ್ಟ್ ಅಂತ ಹೇಳಿದ್ರೆ ಒಂದು ಕಡೆ ನಿಂತು ಆರ್ಟ್ ಮಾಡ್ತಾನೆ ಅಂತ ಹೇಳುವಂಥದ್ದು ಇರ್ತದೆ. ಬಟ್ ನೀವು ಆ ಮ್ಯೂಸಿಕ್ ಒಟ್ಟಿಗೆ ಅದನ್ನು ಮೂವ್ ಮಾಡ್ತೀರಲ್ಲ, ಅದು ನಿಮಗೆ ಎಂಜಾಯ್ಮೆಂಟ್ ಒಟ್ಟಿಗೆ ಕಾನ್ಫಿಡೆನ್ಸ್ ಕೊಡ್ತದ ಅಂತ ಕಾಣ್ತದೆ ಅಲ್ವಾ? ಅದು ಆ್ಯಕ್ಚುಲಿ ಕಾನ್ಫಿಡೆನ್ಸ್ ಕೊಡೋದಕ್ಕಿಂತ ಹೆಚ್ಚಾಗಿ ಸರ್, ಆ್ಯಕ್ಚುಲಿ ಕಾನ್ಫಿಡೆನ್ಸ್ ಇದೆ ಇಲ್ವಾ ಅಂತ ತೋರಿಸ್ತದೆ. ಯಾಕೆಂದರೆ ನಾನು ಇದು ನನ್ನ ಅಬ್ಸರ್ವೇಷನ್, ಕೆಲವೊಂದು ಪರ್ಫಾರ್ಮೆನ್ಸಲ್ಲಿ ನನಗೆ ಕಾನ್ಫಿಡೆನ್ಸ್ ಕಡಿಮೆ ಇರ್ತದೆ. ಯಾಕೆಂದರೆ ಪೇಂಟಿಂಗ್ ತುಂಬ ಟಫ್ ಇರ್ಬೋದು. ಅಂಥ ಟೈಮಲ್ಲಿ ನಾನು ಜಾಸ್ತಿ ಮೂವ್ಮೆಂಟ್ ಮಾಡೋದಿಲ್ಲ. ಅದು ನೀವು ತುಂಬ ವಿಡಿಯೋಸ್ ನೋಡಿದರೆ ನಿಮಗೆ ಗೊತ್ತಾಗ್ತದೆ. ಅಲ್ಲಿ ನಾನು ಕೆಲವು ಹಂತದಲ್ಲಿ ಜಾಸ್ತಿ ಮೂವ್ಮೆಂಟ್ ಮಾಡೋದಿಲ್ಲ ಅಂದರೆ ಒಂದು ಅರ್ಥ ಏನಂದರೆ ಒಂದು ಕಾನ್ಫಿಡೆನ್ಸ್ ಕಡಿಮೆ ಇದೆ, ಇಲ್ಲ ಅಲ್ಲಿ ತುಂಬ ಡೀಟೇಲ್ಡ್ ಏನೋ ವರ್ಕ್ ಮಾಡಬೇಕು. ಸೊ ಮೂವ್ ಮಾಡ್ಲಿಕ್ಕೆ ಆಗೋದಿಲ್ಲ. ನಾನು ಆ ಡೀಟೇಲನ್ನು ಮುಗಿಸಿನೇ ಮತ್ತೆ ಮೂವ್ ಮಾಡಬೇಕು. ಸೊ ಮೂವ್ ತುಂಬ ಮಾಡ್ತಾ ಇದ್ದೇನೆ ಅಂತಂದರೆ ಇಟ್ಸ್ ಗೋಯಿಂಗ್ ರಿಯಲಿ ವೆಲ್, ಅಂದರೆ ಒಳ್ಳೆ ಕಾನ್ಫಿಡೆನ್ಸ್ ಅಲ್ಲಿ ಇದ್ದೇನೆ, ಚಂದ ಆಗ್ತಾ ಇದೆ ಅಂತಾನೆ ಅರ್ಥ. ಹೌದು, ಅದು ರಿಫ್ಲೆಕ್ಟ್ ಮಾಡ್ತದೆ. ನಮ್ಮ ಬಾಡಿ ಲ್ಯಾಂಗ್ವೇಜ್ ಹೇಳ್ತಾರಲ್ಲ, ಹೇಗೆ ಬಾಡಿ ಲ್ಯಾಂಗ್ವೇಜ್ ಒಬ್ಬನ ಮನಸ್ಸನ್ನ ರಿಫ್ಲೆಕ್ಟ್ ಮಾಡ್ತದೆ ಅಂತ. ಮತ್ತು ನೀವು ಪ್ರತಿಯೊಂದಕ್ಕೂ ಕೂಡ ಮ್ಯೂಸಿಕ್ ಅನ್ನ ಇದು ಮಾಡ್ತಾ ಇದ್ದೀರಿ. ಆ ಮ್ಯೂಸಿಕ್ ಸೆಲೆಕ್ಷನ್ ನೀವೇ ಮಾಡ್ತೀರಾ ಅಥವಾ ಅಲ್ಲಿಂದ ಏನಾದ್ರು ಹೇಳ್ತಾರೆ? ಈಗ ಶೋಸ್ನವ್ರು ಹೇಳ್ತಾರೆ ಈ ಥರದ ಮ್ಯೂಸಿಕ್? ಶೋಸ್ ಅವರು ಹೇಳ್ತಾರೆ ಸರ್, ತುಂಬ ಕಡೆ ಹೇಳ್ತಾರೆ. ತುಂಬ ಕಡೆ ನಾನೇ ಇದು ಮಾಡ್ತೇನೆ. ಯಾಕೆಂದರೆ ನನಗೆ ನನ್ನದೇ ಆದಂಥ ಕೆಲವು ಪ್ರಿಫರೆನ್ಸ್ ಇರ್ತದೆ. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಕಂಬಳ ಇದೆ, ನನಗೆ ನಮ್ಮ ಊರಿದ್ದು ಯಾವುದು ಇದು ಅಂತ ಗೊತ್ತು. ನಾನು ಇದನ್ನು ನಾರ್ತ್ ಇಂಡಿಯಾದಲ್ಲಿ ಮಾಡಿದರೆ ಅವರಿಗೆ ಗೊತ್ತೇ ಇರೋದಿಲ್ಲ ಯಾವ ಥರ ಮ್ಯೂಸಿಕ್ ಹಾಕಬೇಕು ಅಂತೇಳಿ. ಆವಾಗ ನಾನೇ ಸಜೆಷನ್ ಮಾಡ್ತೇನೆ, ನೋಡಿ ಇದಕ್ಕೆ ಇದು ಭೂತಕೋಲ ಮಾಡಿದರೆ ಈ ಥರ ಸೆಟ್ ಆಗ್ತದೆ, ಯಕ್ಷಗಾನ ಈ ಥರ, ಇದೀಗ ಕಥಕ್ ಇದೆ, ಕಥಕ್ಕಿಗೆ ಮೊನ್ನೆ ಇನ್ಫ್ಯಾಕ್ಟ್ ಇದು ಲಾಸ್ಟ್ ವೀಕ್ ಮಾಡಿದ್ದು ನಾವು ಕಥಕ್. ಸೊ ಕಥಕ್ಕಿಗೆ ನಾನು ಒಂದು ಅರ್ಧ ಗಂಟೆ 1 ಗಂಟೆ ಕೂತ್ಕೊಂಡು ಎಲ್ಲ ಕಡೆ ಸರ್ಚ್ ಮಾಡಿದೆ, ಕಥಕ್ಕಿಗೆ ಯಾವ ಥರ ಮ್ಯೂಸಿಕ್ ಬೇಕು. ನನಗೆ ಕಥಕ್ ಬೇಸ್ ಮ್ಯೂಸಿಕ್ಕೇ ಬೇಕಿದ್ದು, ಅದೇ ಥರ ಹುಡುಕಿ ಅದನ್ನು ಪ್ಲೇ ಮಾಡಿದೆ. ಆವಾಗ ಜನರಿಗೆ ನೋಡುವಾಗ ಕೂಡ ಇಟ್ ಈಸ್ ಆಲ್ಮೋಸ್ಟ್ ಲೈಕ್ ವಾಚಿಂಗ್ ಒಂದು ಕಥಕ್ ಪರ್ಫಾರ್ಮೆನ್ಸ್ ನೋಡಿದ ಹಾಗೆ ಕೂಡ. ಆ ಮ್ಯೂಸಿಕ್ ಕೇಳ್ತಾ ಇದೆ, ಅದೇ ರೂಪ ಬರ್ತಾ ಇದೆ ಅಂದರೆ ಅದು ಕನೆಕ್ಟ್ ಆಗ್ತದೆ ಜನರಿಗೆ. ಎಷ್ಟೋ ಬಾರಿ ರಿಯಾಲಿಟಿ ಶೋ ಮಾಡಿದಾಗ ನಮಗೆ ಪರ್ಮಿಷನ್ ಇರೋದಿಲ್ಲ ಮ್ಯೂಸಿಕ್ ಯೂಸ್ ಮಾಡಲಿಕ್ಕೆ. ನಾನು ಇಂಡಿಯಾಸ್ ಗಾಟ್ ಟ್ಯಾಲೆಂಟ್ ಆವಾಗ 15 ವರ್ಷದ ಹಿಂದೆ ಮಾಡಿದಾಗ ಸರ್, ನಾನು ಅವರಿಗೆ ಹೇಳಿದೆ ನನಗೆ ಈ ಸಾಂಗ್ ಎಲ್ಲ ಯೂಸ್ ಮಾಡಬೇಕು ಅಂತ. ಅವರಿಗೆ ಹೇಗಿರ್ತದೆ,
ಈಗ Copyright ಬರ್ತದೆ. ಕಾಪಿರೈಟ್ ಕೆಲವುದಕ್ಕೆ ಇರ್ತದೆ, ಕೆಲವುದಕ್ಕೆ ಇರುವುದಿಲ್ಲ. ಅವ್ರು ಹೇಳ್ತಾರೆ ಅವಾಗ ಇಲ್ಲ ಇದಕ್ಕೆ ನಮಗಿಲ್ಲ, ನೀವು ಇಷ್ಟರಲ್ಲಿ ಸೆಲೆಕ್ಟ್ ಮಾಡಿ ಅಂತ. ಸೊ ಟೆಲಿವಿಷನ್ ಶೋಗಳಲ್ಲಿ ಬಹಳಷ್ಟು ಬಾರಿ ನಮಗೆ ಕ್ರಿಯೇಟಿವ್ ಫ್ರೀಡಮ್ ಅನ್ನೋದು ಇರುವುದಿಲ್ಲ. ನಾವು ಈ ತರ ಶೋ ಮಾಡಿದಾಗ ನಾವು ಯೂಸ್ ಮಾಡ್ಬೋದು. ಓಪನ್ ಸ್ಟೇಜಿಗೆ ತೊಂದರೆ ಇಲ್ಲ. ಹೌದು ಮಾಡ್ಬೋದು. ನೀವು ಯೂಸ್ ಮಾಡುವಂಥ ಪೇಂಟ್ಸ್ ಮತ್ತು ಈಗ ಯಾರೋ ಒಬ್ಬ ಹೊಸಬ ಬರ್ತಾನೆ, ಅವನು ಯೂಸ್ ಮಾಡುವಂಥ ಪೇಂಟ್ಗಳು ತುಂಬ ಡಿಫ್ರೆನ್ಸ್ ಆಗಿರ್ತದೆ. ಯಾಕಂದರೆ ಅವನಿಗೆ ಗೊತ್ತಿರೋದಿಲ್ಲ ಯಾವುದನ್ನು ಯೂಸ್ ಮಾಡಬೇಕು, ಹೇಗೆ ಯೂಸ್ ಮಾಡಬೇಕು ಅಂತೇಳುವಂಥದ್ದು. ನೀವು ಯಾವ ಥರದ ಪೇಂಟ್ ಯೂಸ್ ಮಾಡ್ತೀರಿ ಈ ಥರದ ಇದು ಮಾಡಲಿಕ್ಕಾಗಿ ಸ್ಟೇಜ್ ಶೋಗೆ ಎಸ್ಪೆಷಲಿ? ಸರ್ ಇದು ಆಕ್ರಿಲಿಕ್ ಪೇಂಟಿಂಗ್. ಇದರಲ್ಲಿ ತುಂಬ ಫ್ಯಾನ್ಸಿ ಏನು ಇಲ್ಲ. ಅಂದರೆ ಮಾಮೂಲಿ ಇಂಡಿಯಾದಲ್ಲಿ ಯಾವುದು ಆಕ್ರಿಲಿಕ್ ಪೇಂಟ್ ಸಿಗ್ತದೆ ಅದನ್ನು ಯೂಸ್ ಮಾಡ್ತೇನೆ. ನಂದು ಒಂದೇ ಇದೇನಂತ ಹೇಳಿದರೆ ತುಂಬ ಥಿಕ್ಕಾಗಿರುವಂಥ ಪೇಂಟ್ ಯೂಸ್ ಮಾಡೋದಿಲ್ಲ. ಆವಾಗ ನಾವು ಅದನ್ನು ನೀರು ಹಾಕಿ ಜಾಸ್ತಿ ಡೈಲ್ಯೂಟ್ ಮಾಡಬೇಕಾಗ್ತದೆ. ಸ್ಟೇಜಲ್ಲಿ ಮಾಡುವಾಗ ಸ್ವಲ್ಪ ಫ್ಲೂಯಿಡ್ ಇರಬೇಕು. ಸೊ ಆದ ಕಾರಣ ನಾನು ಸ್ವಲ್ಪ ಫ್ಲೂಯಿಡ್ ಯಾವುದು ಆಕ್ರಿಲಿಕ್ ಬರ್ತದೆ ಆ ಥರ ನಾನು ತಗೊಳ್ತೇನೆ. ಪ್ರಾಕ್ಟೀಸ್ ತುಂಬ ಮಾಡ್ತೇನೆ ನಾನು. ಎಸ್ಪೆಷಲಿ ಕೆಲವು ರಿಯಾಲಿಟಿ ಶೋಸಲ್ಲೆಲ್ಲ 3 ನಿಮಿಷದಲ್ಲೆಲ್ಲ ಪೇಂಟಿಂಗ್ ಮಾಡಬೇಕು ಅಂತಂದರೆ ಅಟ್ಲೀಸ್ಟ್ ಒಂದು 60-70-100 ಬಾರಿ ನಾನು ಸೇಮ್ ಇಷ್ಟೇ ದೊಡ್ಡ ಕ್ಯಾನ್ವಾಸ್ ಮೇಲೆ ಪೇಂಟಿಂಗ್ ಮಾಡಬೇಕು. ನಾನು ಇಲ್ಲೇ ಮಾಡ್ತೇನೆ ಆ್ಯಕ್ಚುಲಿ. ಇತ್ತೀಚೆಗೆ ನಾನು ಸ್ಪೇನ್ಸ್ ಗಾಟ್ ಟ್ಯಾಲೆಂಟಿಗೆ ಹೋದೆ, ಸ್ಪ್ಯಾನಿಷ್ ಇದರಲ್ಲಿ. ಅಲ್ಲಿ ಕೂಡ ನನಗೆ ಸ್ಟೇಜಲ್ಲಿ ಟೈಮ್ ಕೊಟ್ಟದ್ದು 3-3.5 ನಿಮಿಷ ಮ್ಯಾಕ್ಸಿಮಮ್ ಅಷ್ಟೇ, ಜಾಸ್ತಿ ಕೊಡೋದಿಲ್ಲ ಅವರು, ಎಲ್ಲೂ ಕೊಡೋದಿಲ್ಲ. ಸೊ ಅದು ಅಂದರೆ ಇಲ್ಲಿ ನಾನು ಒಂದು 30-40 ಸಲ ಒಂದೊಂದು ಪೇಂಟಿಂಗನ್ನು ಮಾಡಿದ್ದೇನೆ. ಅದು ಹೇಗೆ ಮಾಡ್ತೇನೆ ಅಂದರೆ, ಈ ಥರ ನನ್ನ ಹತ್ರ ಒಂದು 6-7 ಕ್ಯಾನ್ವಾಸ್ ಇದೆ. ಎಲ್ಲದಕ್ಕೆ ಬ್ಲ್ಯಾಕ್ ಪೇಂಟ್ ಕೊಡ್ತೇವೆ ಒಮ್ಮೆ ಇಲ್ಲಿ ಕೆಳಗೆ ಹಾಕಿ. ನನ್ನ ತಂದೆ ಒಮ್ಮೆ ನನಗೆ ಹೆಲ್ಪ್ ಮಾಡ್ತಾರೆ, ಇಲ್ಲ ನಾನು ಮಾಡ್ತೇನೆ. ಎಲ್ಲ ಡ್ರೈ ಆದಮೇಲೆ ಒಂದು 3-4 ಬಾರಿ ಎಲ್ಲ ಕ್ಯಾನ್ವಸಲ್ಲಿ ಪ್ರಾಕ್ಟೀಸ್ ಮಾಡೋದು ವಿತ್ ಮ್ಯೂಸಿಕ್, ಅದೇ ಟೈಮ್ ಇಟ್ಕೊಂಡು. ಫಸ್ಟ್ 4-5 ಸಲ ಮಾಡಿದಾಗ ಅದು ಕರೆಕ್ಟ್ ಬರೋದಿಲ್ಲ, ತಪ್ಪಾಗಿರ್ತದೆ, ಇಲ್ಲ ಟೈಮ್ ಜಾಸ್ತಿ ಆಗ್ತದೆ. 3.5 ನಿಮಿಷ ಮ್ಯೂಸಿಕ್ ಇಟ್ಟದ್ದು ನಂದು 5.5 ನಿಮಿಷ ಆಗ್ಬೋದು ಪೇಂಟಿಂಗ್. ಪ್ರಾಕ್ಟೀಸ್ ಮಾಡಿ 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 ಟೈಮ್ ಕೂಡ ಸೆಟ್ ಆಗ್ತದೆ, ಅಕ್ಯುರೇಸಿ ಕೂಡ ಆ ಮನುಷ್ಯ ಯಾರ್ದು ನಾವು ಮಾಡ್ತಾ ಇದ್ದೇವೆ ಅವನ ಥರ ಕಾಣ್ತದೆ. ಇದೆಲ್ಲ ಪ್ರಾಕ್ಟೀಸ್ ಮೇಲೆ ಆಗ್ತದೆ. ಮತ್ತೆ ಪ್ರಾಕ್ಟೀಸ್ ಆದಮೇಲೆ ಅದು ಡ್ರೈಗೆ ಎಲ್ಲಿಟ್ಟು, ಡ್ರೈ ಆದಮೇಲೆ ಮತ್ತೆ ಬ್ಲ್ಯಾಕ್ ಪೇಂಟ್ ಕೊಡೋದು, ಮತ್ತೆ ಅದು ಡ್ರೈ ಆದಮೇಲೆ ಮತ್ತೆ ಪ್ರಾಕ್ಟೀಸ್ ಮಾಡೋದು. ಸೊ ಹಾರ್ಡ್ ವರ್ಕ್ ತುಂಬ ಇದೆ, ಆಮೇಲೆ ಖರ್ಚು ತುಂಬ ಇದೆ. ಯಾಕೆಂದರೆ ಒಂದೊಂದು ಇದೀಗ ಕ್ಯಾನ್ವಾಸ್ ಇದಕ್ಕೆ 3,000 ಆಗ್ತದೆ, ಇಷ್ಟು ದೊಡ್ಡ ಕ್ಯಾನ್ವಾಸಿಗೆ. ಪೇಂಟ್ಸ್ ಒಂದೊಂದು ಬಾಟ್ಲ್ ಇವಾಗ 600, 700, 800 ರೂಪಾಯಿ ಇದೆ. ನೀವು ಖರ್ಚು ಮಾಡಿದಷ್ಟು ಖರ್ಚು ಆಗ್ತದೆ ಅದು ಪ್ರಾಕ್ಟೀಸ್ ಮಾಡಿದಷ್ಟು. ಬಟ್ ಎಸ್, ಅದು ಸ್ಟೇಜಲ್ಲಿ ಮಾಡುವಂಥದ್ದು ನೋಡುವಂಥದ್ದು ಒಂದು ವಿಷಯ ಬೇರೆ. ಅದು ಅದರ ಹಿಂದೆ ಇರುವಂತಹ ಶ್ರಮ. ಎಸ್ಪೆಷಲಿ ಇವಾಗ ನನಗೇನಾಗಿದೆ ಅಂದರೆ ಸರ್, 1,000 ಶೋ ಅಂತ ಹೇಳಿದರೆ, ನಾನು ಒಂದು ಶೋ ಅಲ್ಲಿ 2 ಪೇಂಟಿಂಗ್ ಅಂತ ಇಟ್ಟರು ನೀವು, ಅಂದರೆ ನಾನು 2,000 ಸ್ಟೇಜಲ್ಲಿ ಪೇಂಟಿಂಗ್ ಮಾಡಿದ್ದೇನೆ, 2,000. ಸೊ ಆ ಎಕ್ಸ್ಪೀರಿಯನ್ಸ್ ಮೇಲೆ ನಾನು ಇವಾಗ ಪ್ರಾಕ್ಟೀಸ್ ಮೊದಲಿನಷ್ಟು ಮಾಡಬೇಕು ಅಂತ ಅಗತ್ಯ ಒಮ್ಮೊಮ್ಮೆ ಇರುವುದಿಲ್ಲ. ಕೆಲವು ಪೇಂಟಿಂಗನ್ನು ನಾನು ಆಲ್ರೆಡಿ ಮಾಡಿದ ಪೇಂಟಿಂಗ್ ಅಂತಂದರೆ ನಾನು ಕಡಿಮೆ ಪ್ರಾಕ್ಟೀಸಲ್ಲಿ ಹೋಗಿ ಕೂಡ ಮಾಡ್ತೇನೆ, ಯಾಕೆಂದರೆ ಆ ಎಕ್ಸ್ಪೀರಿಯನ್ಸ್ ಇದೆ. ಬಟ್ ಸ್ಟಾರ್ಟ್ ಮಾಡಿದಾಗ ತುಂಬ ಬೇಕಾಗ್ತದೆ, ತುಂಬ ಅಂದರೆ ಅಟ್ಲೀಸ್ಟ್ ಒಂದು 5 ವರ್ಷ ನಾವು ಡೆಡಿಕೇಟೆಡ್ ಪ್ರಾಕ್ಟೀಸ್ ಮಾಡಲೇಬೇಕು. ಇವಾಗಿನ ಹೆಚ್ಚಿನ ಯಂಗ್ಸ್ಟರ್ಸ್ ಎಲ್ಲ ನನಗೆ ಮೆಸೇಜ್ ಕೂಡ ಮಾಡ್ತಾರೆ, ನಾವು ಶುರು ಮಾಡಿದ್ದೇವೆ ಸರ್, ಅದು ಬರ್ತಾ ಇಲ್ಲ, ಇದು ಬರ್ತಾ ಇಲ್ಲ ಅಂದರೆ. ಅದು ಪೇಷನ್ಸ್ ಬೇಕು ಇವಾಗ. ಮತ್ತೆ ನಾವು ಮಾಡಿದ ಕೂಡಲೇ ರೀಲ್ ವೈರಲ್ ಹೋಗಬೇಕು ಅಂತ ಕೂಡ ಎಕ್ಸ್ಪೆಕ್ಟ್ ಮಾಡಬಾರ್ದು. ಟ್ರೆಂಡ್ ಚೇಂಜ್ ಆಗ್ತಾ ಇರ್ತದೆ. ಆವಾಗಿರೋ ಟ್ರೆಂಡ್ ಇವಾಗ ನೆಕ್ಸ್ಟ್ ಬರ್ತದ ಇಲ್ಲೋ ಗೊತ್ತಿಲ್ಲ. ನಾವು ಫಸ್ಟಿಗೆ ಶುರು ಮಾಡಿದಾಗ ಸರ್ ಅವಾಗ ಆರ್ಕುಟ್ ಇತ್ತು, ಆಮೇಲೆ ಫೇಸ್ಬುಕ್ಕಿಗೆ ಬಂತು, ಈಗ ರೀಲ್ಸ್ ಬಂದಿದೆ. ಮೊದಲೆಲ್ಲ ನಾನು 5-10 ನಿಮಿಷದ್ದು ಲೈವ್ ಪೇಂಟಿಂಗ್ ಹಾಕಿದ್ರು ಕೂಡ ಜನ ನೋಡ್ತಾ ಇದ್ರು. ಇಲ್ಲ ಸರ್, ಒಂದು ಕ್ವಶನ್ ಇದೆ. ಆ್ಯಕ್ಚುಲಿ ಯಾವುದೊಂದು ಪೇಪರಲ್ಲಿ ನೀವು ಅದ್ರ ಬಗ್ಗೆ ಇನ್ಫಾರ್ಮೇಷನ್ಸ್ ಶೇರ್ ಮಾಡಿದ್ದೀರಿ, AI ಮತ್ತು ಆರ್ಟ್ಗಳ ಬಗ್ಗೆ. ಅಂದರೆ ಈಗ ನೀವು ಸ್ಟೇಜ್ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದೀರಿ, ನೀವು ಡೈರೆಕ್ಟಾಗಿ ಕನೆಕ್ಟ್ ಆಗ್ತೀರಿ ಆಡಿಯನ್ಸಿಗೆ. ನಾನೆಲ್ಲೋ ಕೇಳಿದೆ, ಇನ್ನು ಮುಂದೆ ಡೈರೆಕ್ಟಾಗಿ ಕನೆಕ್ಟ್ ಆಗುವಂಥ ಆರ್ಟ್ಗಳು ಮಾತ್ರ ಉಳೀತದೆ, ಮನೇಲಿ ಕೂತು ಡಿಸೈನ್ ಮಾಡೋದು ಆ ಥರದ್ದೆಲ್ಲ ಕೂಡ ಅಂಥ ಆರ್ಟಿಸ್ಟ್ಗಳಿಗೆ ಇನ್ನು ವ್ಯಾಲ್ಯೂ ಇಲ್ಲ ಅಂತ ಹೇಳುವಂಥದ್ದು ಬರ್ತದೆ. ನಿಮ್ಮ ಒಪಿನಿಯನ್ ಏನು? ಅಂದರೆ ಇನ್ನು ಆರ್ಟ್ ಅಂದರೆ ಟ್ರೆಡಿಷನಲ್ ಆರ್ಟ್ಗಳಿಗೆ ಹೇಗಿರ್ತದೆ ಡಿಮಾಂಡ್ ಅಂತ ಹೇಳೋದ್ರ ಬಗ್ಗೆ? ಭಾಳ ಟ್ರಿಕ್ಕಿ ಕ್ವಶನ್. ಯಾಕೆಂದರೆ ಎಕ್ಸಾಕ್ಟ್ಲಿ ಹೇಗೆ ಇದು ನೆಕ್ಸ್ಟ್ ಆಗ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಬಟ್ ನಾನು ನೋಡಿದ ಪ್ರಕಾರ ಸರ್, ನಾನು ಇಷ್ಟು ತನಕ ಏನು ಅಂದ್ಕೊಂಡಿದ್ದು, AI ಆರ್ಟ್ ಮಾಡಲಿಕ್ಕೆ ಅಂದರೆ ಈ ಥರ ಫೈನ್ ಆರ್ಟ್ ವಿತ್ ಪೇಂಟ್ ಮಾಡಲಿಕ್ಕೆ ಆಗಲಿಕ್ಕಿಲ್ಲ, ಪ್ರಿಂಟ್ ಮಾಡ್ಬೋದು ಅದು ಅಂತ ಹೇಳಿ ಅಂದ್ಕೊಂಡಿದ್ದು.
ನಿನ್ನೆ ಇನ್ಸ್ಟಾಗ್ರಾಮ್ ರೀಲ್ ಒಂದು ನೋಡಿದೆ ಸರ್, ಒಬ್ಬ ಫಾರಿನ್ ಅವನು ಹಾಕಿದ್ದು, ಅದು ರೋಬೋಟ್ಗೆ ಪೇಂಟ್ ಇಟ್ಟಿದ್ದಾರೆ ಅವರು, ಅದು ಡಿಪ್ ಮಾಡಿ ತಕೊಂಡು ಪೇಂಟ್ ಮಾಡ್ತಾ ಇದೆ, ಅದು ಆಕ್ಚುಲ್ ಫುಲ್ ಪೇಂಟಿಂಗ್ ಅನ್ನು ಮಾಡಿದೆ ಅದು. ಸೊ ವಿಚ್ ಇಸ್ ಸ್ಕೇರಿ. ಬಟ್ ಎಸ್, ಇದು ಟೆಕ್ನಾಲಜಿಕಲ್ ಡೆವಲಪ್ಮೆಂಟ್ ಇವಾಗ ಬೇರೆ ಬೇರೆ ಫೀಲ್ಡಲ್ಲಿ ಇಫೆಕ್ಟ್ ಆಗ್ತಾ ಇದೆ. ಗ್ರಾಫಿಕ್ ಡಿಸೈನಿಂದ ಹಿಡಿದು ಸಾಫ್ಟ್ವೇರ್ ಇಂಜಿನಿಯರಿಂಗ್ ಎಲ್ಲ ಸುಮಾರು ಇಫೆಕ್ಟ್ ಆಗ್ತಾ ಇದೆ. ಯುನೀಕ್ ಸ್ಟೈಲನ್ನು ಯಾರು ಮೊದಲಿಂದ ಹಿಡ್ಕೊಂಡು ಬಂದು ಅದರಲ್ಲಿ ಒಂದು ಗುರುತಿಸ್ಕೊಂಡಿದ್ದಾರೆ, ಐ ಥಿಂಕ್ ಅವರಿಗೆ ತೊಂದರೆ ಅಷ್ಟು ಆಗೋದಿಲ್ಲ. ಯಾಕೆಂದರೆ ಆಲ್ರೆಡಿ ದೇ ಆರ್ ಎಸ್ಟಾಬ್ಲಿಷ್ಡ್, ಅಂದರೆ ಗೊತ್ತು ಇವರು ಈ ಸ್ಟೈಲ್ ಅಥವಾ ಇದು ಇವರ ಒಂದು ಛಾಪು ಈ ಥರ ಇದೆ ಅಂತ ಹೇಳಿ. ಎಸ್ಪೆಷಲಿ ಎಕ್ಸ್ಪೀರಿಯನ್ಸಸ್, ಇವಾಗ ಎಕ್ಸ್ಪೀರಿಯನ್ಸಸ್ ತುಂಬ ಜಾಸ್ತಿ ಆಗ್ತಾ ಇದೆ ಸರ್. ಒಂದು ನಾವು ಹೇಳುವಂಥದ್ದು ಸ್ಟೇಜಲ್ಲಿ ನಾನು ಪೇಂಟಿಂಗ್ ಮಾಡೋದಿರಲಿ ಅಥವಾ ಸಿಂಗಿಂಗ್, ಡ್ರಾಮಾ ಯಾವುದೇ ಇರಲಿ, ಅದು ರಿಪ್ಲೇಸ್ ಮಾಡಲಿಕ್ಕೆ ಚಾನ್ಸೇ ಇಲ್ಲ ರೋಬೋಟ್ ಬಂದು ಪೇಂಟಿಂಗ್ ಮಾಡಬೇಕು, ಅದು ಜನ ನೋಡ್ಲಿಕ್ಕೆ ಇಷ್ಟಪಡೋದಿಲ್ಲ, ಯಾಕೆಂದ್ರೆ ಜನರಿಗೆ ಗೊತ್ತು ಅದು ರೋಬೋಟ್ ಮಾರೆ ಅಂತ ಹೇಳಿ. ಸೊ ಒಬ್ಬ ವ್ಯಕ್ತಿ ಮಾಡುವಂಥದ್ದು ಆ ಎಕ್ಸ್ಪೀರಿಯನ್ಸ್ ಅದು ಡೆಫಿನೆಟ್ಲಿ ಇದೆ. ಮತ್ತು ಅದನ್ನು ಹೊರತುಪಡಿಸಿ ಸರ್, ಇವಾಗ ಟ್ರೆಂಡ್ ಇವಾಗ ಹೇಗೆ ಆಗ್ತಾ ಇದೆ ಅಂತ ಹೇಳಿದರೆ, ಬೇರೆ ಬೇರೆ ರೀತಿಯ ಎಕ್ಸ್ಪೀರಿಯನ್ಸಸ್. ಎಷ್ಟೋ ಜನ ಒಂದು ಶೆಫ್ ಒಂದು ಅಡಿಗೆ ಮಾಡ್ತಾರೆ, ಜಸ್ಟ್ 20 ಜನ ಅದನ್ನು ನಾವು ನಾಮಿನೇಟ್ ಅಥವಾ ಪೇ ಮಾಡಿ ಅವರ ಮನೆಗೆ ಹೋಗಿ ಅಲ್ಲಿ ಕೂತ್ಕೊಂಡು ತಿಂದು ಬರುವಂಥದ್ದು, ಆ ಥರ ಎಕ್ಸ್ಪೀರಿಯನ್ಸಸ್ ಎಲ್ಲ ಶುರು ಆಗಿದೆ. ನೀವು ನಂಬೋದಿಲ್ಲ ಸರ್, ಇತ್ತೀಚೆಗೆ ನನಗೊಂದು ಕಾಲ್ ಬಂತು. ಯಾವ ರೀತಿ ಅಂತ ಹೇಳಿದರೆ, ಒಬ್ಬರು ಯಾರೋ ತುಂಬ ದೊಡ್ಡ ಮಲ್ಟಿ ಬಿಲಿಯನಿಯರ್ ಫಾರಿನಿಂದ ಇಂಡಿಯಾಕ್ಕೆ ಬರ್ತಾ ಇದ್ದಾರೆ. ಹಿ ವಾಂಟ್ಸ್ ಟು ಹ್ಯಾವ್ ಡಿಫ್ರೆಂಟ್ ಕೈಂಡ್ ಆಫ್ ಎಕ್ಸ್ಪೀರಿಯನ್ಸಸ್. ಅದರಲ್ಲಿ ಒಂದು ಏನಂತ ಹೇಳಿದರೆ, ನೀವು ಬರ್ಬೋದಾ, ಐ ಥಿಂಕ್ ಅವ್ರು ಕರೆದಿದ್ದು ರಾಜಸ್ಥಾನಕ್ಕೆ, ಅವರ ಜೊತೆ ಒಂದು ದಿನ ಸ್ಪೆಂಡ್ ಮಾಡ್ಕೊಂಡು ಅವರಿಗೆ ಸ್ವಲ್ಪ ಅವ್ರ ಜೊತೆ ಆರ್ಟ್ ಮಾಡೋದು, ಅವರಿಗೆ ಆರ್ಟ್ ಹೇಳಿಕೊಡುವಂಥದ್ದು, ಈ ಥರ ಇಟ್ಸ್ ಅನ್ ಎಕ್ಸ್ಪೀರಿಯನ್ಸ್ ಬಿಲ್ಡಿಂಗ್. ಅದೇ ಥರ ಅವ್ರು ಏನು ಮಾಡಿರ್ತಾರೆ, ಅವ್ರಿಗೊಂದು ಶೆಫ್ ಇದಿರ್ಬೋದು ಈ ಥರ. ಸೊ ಪೀಪಲ್ ಆರ್ ಆ್ಯಕ್ಚುಲಿ ಪೇಯಿಂಗ್ ಫಾರ್ ಎಕ್ಸ್ಪೀರಿಯನ್ಸಸ್ ಇವಾಗ ಈ ಥರ, ಅಂದರೆ ವಿಚ್ ಈಸ್ ನಾಟ್ ರಿಪ್ಲೇಸ್ಡ್ ಬೈ AI. ಎಲ್ರಿಗೆ ಡಿಜಿಟಲ್ ಇದು ಓವರ್ಲೋಡ್ ಆಗಿ ಅಥವಾ ಏನೋ ಆಗಿ ರಿಯಲ್ ಲೈಫ್ ಎಕ್ಸ್ಪೀರಿಯನ್ಸ್ ಬೇಕು ಅಂತ ಒಂದು ಎಲ್ರಿಗೆ ಗೊತ್ತಾಗಿದೆ. ಸೊ ಆ ರೀತಿ ನೋಡ್ಲಿಕ್ಕೆ ಹೋದರೆ ಯಾವತ್ತಿಗೂ ಇದು ಕಡಿಮೆ ಆಗೋದಿಲ್ಲ. ಆರ್ಟಲ್ಲಿ ಒಂದು ಹಂತಕ್ಕೆ ಇಫೆಕ್ಟ್ ಡೆಫಿನೆಟ್ಲಿ ಆಗ್ತದೆ ಸರ್. ಯಾಕೆಂತ ಹೇಳಿದರೆ, ಈಗ ನಾವು ಯಾವುದೇ ಸ್ಟೈಲ್ ಆಫ್ ಆರ್ಟ್ ಅಂತ ಹೇಳಿದರೆ AI ಹೇಳಿದರೆ ಅದು ಮಾಡ್ತಾ ಇದೆ ಆಲ್ರೆಡಿ. ಸೊ ಅದು ಒಂದು ವ್ಯೂ ಇದೆ. ಬಟ್ ಅಗೇನ್ ನಂದು ಒಂದೇ ಒಂದು ವಾದ ಏನಂತ ಹೇಳಿದರೆ, ಒಬ್ಬ ಕವಿ ಇರಲಿ, ಒಬ್ಬ ಡ್ಯಾನ್ಸರ್ ಇರಲಿ, ಒಬ್ಬ ಆ್ಯಕ್ಟರ್ ಇರಲಿ, ಅವರ ಲೈಫ್ ಎಕ್ಸ್ಪೀರಿಯನ್ಸನ್ನು ಹಿಡ್ಕೊಂಡು ಅವರ ತನವನ್ನು ಉಳಿಸ್ಕೊಂಡು ಯಾವಾಗ ಅವರು ಆರ್ಟನ್ನು ತೋರಿಸ್ತಾರೆ, ಅವರಿಗೆ ಯಾವತ್ತಿಗೂ ಡಿಮಾಂಡ್ ಇರ್ತದೆ. ಈಗ ಮೂವೀಸಲ್ಲೇ ಇರಲಿ, ಫಾರ್ ಎಕ್ಸಾಂಪಲ್ ರಾಜ್ ಬಿ ಶೆಟ್ಟಿ ಇವರೆಲ್ಲ ಮಾಡುವಂಥ ಇತ್ತೀಚಿನ ಮೂವಿಗಳು ಕೆಲವೆಲ್ಲ, ಯಾಕೆ ಬೇರೆ ಥರ ಮೂವೀಸ್ಗಳು ಈಗ ನಡೀತಾ ಇಲ್ಲ? ಅವರ ಮೂವೀಸ್ ಈಗ ಕೆಲವು ಕ್ರಿಯೇಟಿವ್ ಮೂವೀಸ್ ಯಾಕೆ ನಡೀತಾ ಇದೆ ಅಂತಂದರೆ, ಅವರು ತುಂಬ ರಿಯಲ್ ಲೈಫ್ ಎಕ್ಸ್ಪೀರಿಯನ್ಸನ್ನು ತಗೊಂಡು ಅದನ್ನು ತೋರಿಸ್ತಾ ಇದ್ದಾರೆ ಜನರಿಗೆ. ಬಹುಶಃ ಹಿಂದಿನ ಫಾರ್ಮ್ಯಾಟನ್ನು ಆಲ್ರೆಡಿ ಜನ ಬಿಡ್ತಾ ಇದ್ದಾರೆ. ಸೊ ಕ್ರಿಯೇಟಿವ್ಲಿ ನಮಗೆ ಕೂಡ ಆ್ಯಸ್ ಅನ್ ಆರ್ಟಿಸ್ಟ್ ಇಟ್ಸ್ ಅ ಸೈನ್. ಅಂದರೆ ನಾವು ಎಷ್ಟು ರಿಯಲ್ ಆಗಿರ್ತೇವೆ ಅಷ್ಟು ಒಳ್ಳೆಯದು. ಅಂದರೆ ನಾವು ಫೇಕ್ ಮಾಡಿ AI ಜೊತೆ ಕಾಂಪಿಟಿಷನ್ ಮಾಡ್ತೇವೆ ಅಥವಾ ಆ ಥರ ಕಾಪಿ ಮಾಡ್ತೇವೆ ಅಂದರೆ ಆಗೋದಿಲ್ಲ. ಈಗ ನಾನು ಕೂಡ ಸ್ಪೀಡ್ ಪೇಂಟಿಂಗ್ ಶುರು ಮಾಡಿದಾಗ ಹೆಚ್ಚಿನವರು ಮಾಡ್ತಾ ಇರಲಿಲ್ಲ. ಬಟ್ ನಾನು ಅದು ಫೇಮ್ ಬೇಕು, ಹಣ ಬೇಕು ಅದರಿಂದ ಅಂತ ಹೇಳಿ ಮಾಡಿದವನಲ್ಲ ಆರ್ಟನ್ನು. ನಾನು ಅದೇ ಹೇಳೋದು, ಈಗ ಫ್ಯೂಚರಲ್ಲಿ ಕೂಡ ಏನೇ ಆಗಲಿ, ನನಗೆ ಹಣವೇ ಯಾರು ಕೊಡೋದಿಲ್ಲ, ನನಗೆ ಕೆಲಸವೇ ಇಲ್ಲ ಅಂತಂದ್ರು ನಾನು ಆರ್ಟ್ ಮಾಡೋದನ್ನು ಬಿಡೋದಿಲ್ಲ. ನಾನು ಮನೇಲಿ ಆದರೂ ಆರ್ಟ್ ಮಾಡೇ ಮಾಡ್ತೇನೆ, ಅಟ್ಲೀಸ್ಟ್ ವಾರಕ್ಕೊಮ್ಮೆ ಆದರೂ 1-2 ಆರ್ಟ್ ಮಾಡೇ ಮಾಡ್ತೇನೆ. ಯಾಕೆಂದರೆ ಚಿಕ್ಕದಿಂದ ನಾನು ಮಾಡ್ತಾ ಇದ್ದೇನೆ, ಬಿಕಾಸ್ ದಟ್ ಈಸ್ ಹೂ ಐ ಆಮ್. ಅಂದರೆ ವಿಲಾಸ್ ನಾಯಕ್ ನನಗೆ ನಾನು ಅಂತಂದರೆ ನಾನು ಆರ್ಟಿಸ್ಟ್, ನನಗೆ ಆರ್ಟ್ ಮಾಡಬೇಕು. ಸೊ ಅದನ್ನು ನಾನು ಬಿಡೋದಿಲ್ಲ. ಸೊ ಐ ಥಿಂಕ್ ನನ್ನ ಎಕ್ಸ್ಪೀರಿಯನ್ಸನ್ನು ಯಾವಾಗ ನಾನು ನನ್ನ ಆರ್ಟ್ ಮೂಲಕ ತೋರಿಸ್ತೇನೆ, AI ನನ್ನ ಜೊತೆ ಕಾಂಪಿಟಿಷನ್ ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ AIಗೆ ಆ ಎಕ್ಸ್ಪೀರಿಯನ್ಸ್ ಇಲ್ಲ. AIಗೆ ನಾವು ಫೀಡ್ ಮಾಡ್ಬೋದು ಆ ಎಕ್ಸ್ಪೀರಿಯನ್ಸನ್ನು, ಬಟ್ ಆ ರಿಯಲ್ ಲೈಫ್ ಎಕ್ಸ್ಪೀರಿಯನ್ಸ್ ಅದಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ. ಸೊ ಇಟ್ಸ್ ಅ ವೆರಿ ಟ್ರಿಕ್ಕಿ ಕ್ವಶನ್ ಕೂಡ. ನಾನು ಕೂಡ ನೋಡ್ತಾ ಇದ್ದೇನೆ ನೆಕ್ಸ್ಟ್ ಫ್ಯೂ ಇಯರ್ಸ್ ಹೇಗಾಗ್ತದೆ. ಬಟ್ AI ನಾನು ಯೂಸ್ ಮಾಡ್ತಾ ಇಲ್ವಾ ಅಂತಂದರೆ ಇಲ್ಲ, ನಾನು ಮಾಡ್ತಾ ಇದ್ದೇನೆ ಆಲ್ರೆಡಿ. ಈಗ ಫಾರ್ ಎಕ್ಸಾಂಪಲ್ ಮಿಡ್ ಜರ್ನಿಯಲ್ಲಿ ಕೆಲವು ಕಾನ್ಸೆಪ್ಟ್ಗಳನ್ನು ಹೇಗೆ ಮಾಡ್ಬೋದು ಅಂತ ಹೇಳಿ ನಾನು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೇನೆ. ತುಂಬ ಬಾರಿ ತಪ್ಪು ಕೊಡುತ್ತೆ ಅದು, ಅಥವಾ ಕೆಲವೊಮ್ಮೆ ಒಂದು 10-20 ಬೇರೆ ಬೇರೆ ಥರ ಐಡಿಯಾಸನ್ನು ಕೊಡುತ್ತೆ ನಮಗೆ. ಆಗ ನಮಗೆ ಓ ಹೌದಲ್ವಾ, ಈ ಥರ ಐಡಿಯಾ ಇದೆಯಲ್ಲ ಅಂತೇಳಿ. ಹಾಗಂತೇಳಿ ನಾವು ಅದನ್ನೇ ನಂಬ್ಕೊಂಡು ಕಾಪಿ ಪೇಸ್ಟ್ ಮಾಡೋದಲ್ಲ. ಆ್ಯಸ್ ಅ ಇನ್ಸ್ಪಿರೇಷನ್ ವಿ ಕ್ಯಾನ್ ಟೇಕ್. ಹೇಗೆ ನಾವು ಬೇರೆ ಬೇರೆ ಇನ್ಸ್ಪಿರೇಷನ್ ಎಕ್ಸ್ಪೀರಿಯನ್ಸ್ ತಗೊಳ್ತೇವೆ, AI ಯಾಕೆ ಬಿಡಬೇಕು ನಾವು? ಈಗ ನಮಗೆ ಸರ್ ಕ್ಯಾಲ್ಕುಲೇಟರ್ ಬಂದಾಗ ನಮಗೆ ಕ್ಯಾಲ್ಕುಲೇಟರ್ ಬೇಡವೇ ಬೇಡ, ನಾವು ಮನಸ್ಸಲ್ಲೇ ಇಷ್ಟು ಮಾಡ್ತೇವೆ ಅಂದರೆ ಆಗ್ತದೆ? ಅದು ಸಾಧ್ಯವೇ ಇಲ್ಲ. ಸೊ ನಾವು ಟೆಕ್ನಾಲಜಿಗೆ ಕಂಪ್ಲೀಟ್ ಆಪೋಸಿಟ್ ಹೋಗ್ಲಿಕ್ಕೂ ಸಾಧ್ಯ ಇಲ್ಲ. ಆ್ಯಸ್ ಅನ್ ಆರ್ಟಿಸ್ಟ್ ನಾವು ಅದರ ಜೊತೆ ಹೋಗಬೇಕಾಗ್ತದೆ.